ನಮಸ್ಕಾರ ಸ್ನೇಹಿತರೆ, 2025ರಲ್ಲಿ ಈ ರಾಶಿಯವರು ಹೊಸ ಕಾರು, ಮನೆ ಖರೀದಿಸೋದು ಪಕ್ಕಾ. ಹೊಸ ವರ್ಷದಲ್ಲಿ ಇವರ ಲೈಫ್ ಫುಲ್ ಖುಷ್. ಹೌದು, ಈ 4 ರಾಶಿ ಚಕ್ರ ಚಿಹ್ನೆಗಳಿಗೆ 2025ರ ವರ್ಷವು ಶುಭಕರವಾಗಿರುತ್ತದೆ ಮತ್ತು ಶುಕ್ರನ ವಿಶೇಷ ಅನುಗ್ರಹದಿಂದಾಗಿ ಭೂಮಿ, ಮನೆ, ಪ್ಲಾಟ್ ಮತ್ತು ವಾಹನವನ್ನು ಖರೀದಿಸುವ ಅವಕಾಶಗಳು ಕೂಡಿ ಬರುತ್ತವೆ. ಇನ್ನು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಅನ್ನು ವರ್ಷದ ಕೊನೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಇದರ ನಂತರ ಹೊಸ ವರ್ಷದ ಆರಂಭ ಬರುತ್ತದೆ. ಗ್ರಹ ನಕ್ಷತ್ರ ಪುಂಜಗಳ ದೃಷ್ಟಿಕೋನದಿಂದ 2025ರ ವರ್ಷವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಋಣಾತ್ಮಕವಾಗಿರುತ್ತದೆ ಮತ್ತು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಧನಾತ್ಮಕವಾಗಿರುತ್ತದೆ. ಇನ್ನು 12 ರಾಶಿ ಚಕ್ರ ಚಿಹ್ನೆಗಳಲ್ಲಿ 4 ರಾಶಿಯವರಿಗೆ ವಿಶೇಷವಾಗಿ ಶುಕ್ರ ಆಶೀರ್ವದಿಸುತ್ತಾನೆ. ಇವರಿಗೆ ಹೊಸ ವರ್ಷದಲ್ಲಿ ಅನೇಕ ರೀತಿಯ ಶುಭ ಸುದ್ದಿಗಳು ಕಾದಿವೆ. 2025ರಲ್ಲಿ ಇವರು ಭೂಮಿ, ಹೊಸ ಕಟ್ಟಡ ಮತ್ತು ಹೊಸ ವಾಹನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಇನ್ನು ಈ ರಾಶಿಯವರಿಗೆ ಮುಂದಿನ ವರ್ಷ ಬಹಳ ಖುಷಿಯ ಸುದ್ದಿಗಳು ಕಾದಿವೆ ಎಂದರೆ ತಪ್ಪಾಗಲಾರದು. 2025ರ ಹೊಸ ವರ್ಷವು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಂತ ಮನೆ, ಕಾರು ಮತ್ತು ಭೂಮಿಯನ್ನು ಹೊಂದುವ ಕನಸು ಕಾಣುತ್ತಾನೆ. ಆದರೆ 2025ರಲ್ಲಿ ಈ 4 ರಾಶಿ ಚಕ್ರ ಚಿಹ್ನೆಗಳ ಜನರ ಈ ಆಸೆಗಳು ಈಡೇರುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಶುಕ್ರನು ವಿಶೇಷ ಕೃಪೆಯನ್ನು ಹೊಂದಿದ್ದಾನೆ. ಇದು ಪ್ಲಾಟುಗಳು, ಭೂಮಿಯನ್ನು ಖರೀದಿಸುವ ಕನಸನ್ನು ಈಡೇರಿಸುತ್ತದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿ. 2025ರಲ್ಲಿ ಶುಕ್ರನ ವಿಶೇಷ ಕೃಪೆಯಿಂದಾಗಿ ವೃಷಭ ರಾಶಿಯವರು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ನೀವು ಬಹಳ ಸಮಯದಿಂದ ಪ್ಲಾಟ್ ಅಥವಾ ಮನೆ ಖರೀದಿಸಲು ಯೋಚಿಸುತ್ತಿದ್ದರೆ ಈ ವರ್ಷ ನಿಮ್ಮ ಕೆಲಸ ಪೂರ್ಣಗೊಳ್ಳುತ್ತದೆ. ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ 2025 ತುಂಬ ಶುಭವಾಗಿರುತ್ತದೆ. ಶುಕ್ರನು ಕಟಕ ರಾಶಿಯವರೊಂದಿಗೆ ಸಂತೋಷವಾಗಿರುತ್ತಾನೆ. ನಿಮ್ಮ ಅದೃಷ್ಟಕ್ಕೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಇನ್ನು ಈ ರಾಶಿಯವರಿಗೆ ಮುಂದಿನ ವರ್ಷ ವಾಹನ, ಮನೆ, ಪ್ಲಾಟ್ ಖರೀದಿಸಲು ಸಮಯ ಅನುಕೂಲಕರವಾಗಿದೆ. ಮೂರನೇದಾಗಿ ಧನುರಾಶಿ. 2025 ಧನುರಾಶಿಯವರಿಗೆ ಉತ್ತಮ ವರ್ಷವಾಗಿರುತ್ತದೆ. ನೀವು ಭೂಮಿ, ಪ್ಲಾಟ್ ಅಥವಾ ವಾಹನದಲ್ಲಿ ಹೂಡಿಕೆ ಮಾಡಿದ್ದರೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಹೆಚ್ಚಿದೆ. ಹೊಸ ಮನೆಯ ಕನಸು ಕಾಣುವ ಧನುರಾಶಿಯವರು ಮುಂದಿನ ವರ್ಷ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಅವರು ಯಶಸ್ಸನ್ನು ಪಡೆಯುತ್ತಾರೆ. ಇನ್ನು ನಾಲ್ಕನೆಯದಾಗಿ ಮಕರ ರಾಶಿ. 2025ರ ವರ್ಷವು ಮಕರ ರಾಶಿಯವರಿಗೆ ಶುಭಕರವಾಗಿರುತ್ತದೆ. ನೀವು ಭೂಮಿ, ಪ್ಲಾಟ್, ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಹೊಸ ವರ್ಷವು ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.